ಹಲೋ, ಇವತ್ತು ನಾನು ಬಿಸಿಬೇಳೆಬಾತ್ ರೆಸಿಪಿ ಜೊತೆ ಬಂದಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾನು ಬಿಸಿಬೇಳೆಬಾತ್ಗೆ 2 ಟೊಮ್ಯಾಟೊ, 1 ಆನಿಯನ್, ಕ್ಯಾರೆಟ್, ಗೆಡ್ಡೆಕೋಸು ಅಥವಾ ನೂಕೂಲು, ಹುರುಳಿಕಾಯಿ, ಬಟಾಣಿ ತೊಗೊಂಡಿದ್ದೀನಿ. ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಪೌಡರ್, ದೆನ್ ಬಿಸಿಬೇಳೆಬಾತ್ ಪೌಡರ್, ಸಾಲ್ಟ್, ಅರ್ಧ ಗ್ಲಾಸ್ ಬೇಳೆ, 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಿಂಗು. ಹೇಗೆ ಮಾಡೋದು ನೋಡೋಣ. ಕುಕ್ಕರಲ್ಲಿ ಬೇಳೆ, ಅಕ್ಕಿ, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು 2ರಷ್ಟು ನೀರು ಹಾಕಿ ಕೂಗಕ್ಕೆ ಇಟ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋದನ್ನು ಮರಿಬೇಡಿ. ಈ ಕಡೆ ಮಸಾಲೆಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆನಿಯನ್ ಹಾಕಿ, ಆನಿಯನ್ ಹಸಿ ವಾಸನೆ ಹೋಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಅಯ್ಯೋ, ನಾನು ಸಾಸಿವೆ ಹಾಕೋದು ಮರ್ತ್ಬಿಟ್ಟೆ. ಬಟ್ ನೀವು ಮೊದಲೇ ಸಾಸಿವೆ ಹಾಕ್ಕೊಂಡು ಚಿಟಪಟ ಆದಮೇಲೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ. ಆನಿಯನ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವು ಹಸಿ ಇದ್ದರೆ ಮುಂಚೆನೇ ಹಾಕ್ಕೊಳ್ಳಿ. ಕರಿಬೇವು ಒಣಗಿ ಹೋಗಿದ್ರೆ ನೀವು ಸ್ವಲ್ಪ ಆನಿಯನ್ ಅರ್ಧ ಆದಮೇಲೆ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಈಗ ನಾನು ಬಟಾಣಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಕಡಲೆ ಬೀಜ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಅವ್ರು ಕಡಲೆ ಬೀಜನೂ ಆ್ಯಡ್ ಮಾಡ್ಕೋಬೋದು. ಬಟಾಣಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಬಟಾಣಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ, ನೈಟೇ ನೆನೆಸಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ವೆಜಿಟೇಬಲ್ಸ್ ಜೊತೆಗೆ ಬಾಯ್ಲ್ ಮಾಡೋಕೆ ಇಟ್ಬಿಡಿ. ಈ ಕಡೆ ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕಾದ್ರೆ ನೆನಪಿಟ್ಕೊಳ್ಳಿ. ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲ ಬೇಯಬೇಕಾದ್ರೆ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಎಷ್ಟು ಬೇಕೋ ಒಗ್ಗರಣೆಗೆ ಅಷ್ಟು ಮಾತ್ರನೇ ಸಾಲ್ಟ್ ಹಾಕ್ಕೊಳ್ಳಿ. ಈಗ ಖಾರಕ್ಕೆ ತಕ್ಕಾಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬಿಸಿಬೇಳೆಬಾತ್ ಪೌಡರ್ ಆಗಲೇ ಹುರಿದು ಪೌಡರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಮುಂಚೆನೂ ಪೌಡರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಇದ್ದೇ ಇದೆಯಲ್ಲ MTR. ಈಗ ನೆನೆಸಿಟ್ಕೊಂಡಿರೋ ಅಂತಹ ಹುಣಸೆ ಹಣ್ಣಿನ ರಸನೂ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಲೈಕ್ 1 ಕಪ್ಪಷ್ಟು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಿಕಾಸ್ ರೈಸ್ ಜೊತೆಗೆ ಮಿಕ್ಸ್ ಮಾಡಿದ್ಮೇಲೆ ಹೊಂದ್ಕೋಬೇಕು ಅಂದರೆ ಮುಂಚೆನೇ ನೀಟಾಗಿ ಬಾಯ್ಲ್ ಆಗಿರಬೇಕು ಮಸಾಲೆ. ನಾನು ಲಾಸ್ಟಿಗೆ ಮಸಾಲೆಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ಈವನ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವು ಐಟಮ್ಸ್ಗೆ ಬೆಲ್ಲ ರಿಕ್ವೈರ್ಡ್, ಲೈಕ್ ಪುಳಿಯೋಗರೆ ಮತ್ತು ಬಿಸಿಬೇಳೆಬಾತ್. ಈ ಕಡೆ ಕುಕ್ಕರ್ ಕೂಗ್ತು, ಮಸಾಲೆ ರೆಡಿ ಆಗಿದೆ. ಓಪನ್ ಮಾಡಿದ್ರೆ ಬಾಯ್ಲ್ ಆಗಿದೆ ರೈಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ. 2 ವಿಷಲ್ಸ್ ಹಾಕಿದ್ರೆ ಸಾಕು, ಇಲ್ಲಾಂದರೆ ವೆಜಿಟೇಬಲ್ಸ್ ಎಲ್ಲ ತುಂಬ ಸಾಫ್ಟ್ ಆಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನೀಗ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ, ಕಲರ್ಫುಲ್ಲಾಗಿ ಬಿಸಿಬೇಳೆಬಾತ್ ರೆಡಿ. ತುಂಬ ಈಸಿ ಮಾಡೋಕ್ಕೆ. ನಮ್ಮ ಆಲ್ ಸೌತ್ ಇಂಡಿಯನ್ ಡಿಶಸ್ಸೇ ಹಾಗೆ. ನೋಡೋಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಮಾಡ್ತಾ ಇಷ್ಟ ಆಗುತ್ತೆ. ಲಿಡ್ನ ಹಾಗೆ ಕ್ಲೋಸ್ ಮಾಡಿ ಸ್ವಲ್ಪ ಬಾಯ್ಲಾಗಿ ಹಾಕ್ಬಿಡಿ. ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದರೆ ಬಿಸಿಬೇಳೆಬಾತ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಡೇಟಿಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.